ಶ್ರೀ ಗುರುಗಣಾಧಿಪತಿಭ್ಯಾಂ ನಮಃ. ಮೋದದಿಂದ ನಿನ್ನ ಕೊಂಡಾಡುವೆ
ರಾಘವೇಂದ್ರರನ್ನ ಮನಸ ಸ್ಮರಿಸುತ್ತಾ ಇವತ್ತಿನ ಈ ಗಾನಾರ್ಚನೆಯನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಪ್ರಪಂಚಕ್ಕೆ ಬಂದಿರುವಂತಹ ಮಹಾಮಾರಿ ಆದಷ್ಟು ಬೇಗ ಎಲ್ಲರನ್ನು ತೊಲಗಿ ಜೀವನವು ಮತ್ತೆ ಮೊದಲಿನ ಹಾಗೆ ರೂಪುಗೊಳ್ಳಲಿ ಅಂತ ಬೇಡ್ತಾ, ನಾವು ಮಾಡಿದಂತಹ ಸೇವೆ ಅವನಿಗೆ 100ಕ್ಕೆ 100ರಷ್ಟು ತಲುಪಲಿ ಅಂತ ಆಶೀರ್ವಾದವನ್ನು ಬೇಡ್ತಾ ಈ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ.
ಆತ್ಮೀಯ ಕಲಾಭಿಮಾನಿಗಳೇ, ಈಗಾಗಲೇ ನಾನು ಸ್ವಲ್ಪ ತಡವಾಗಿ ಇಲ್ಲಿ ಸೇರಿಕೊಂಡಿದ್ದೇನೆ. ಕಾರಣಾಂತರದಿಂದಾಗಿ ಬ್ಲಾಕ್ ಇದ್ದ ಕಾರಣ ನನಗೆ ಸಮಯಕ್ಕೆ ಸರಿಯಾಗಿ ಬರಲಿಕ್ಕೆ ಆಗಲಿಲ್ಲ. ನಿಮ್ಮೆಲ್ಲರಲ್ಲಿ ಕ್ಷಮೆಯನ್ನು ಯಾಚಿಸುತ್ತೇನೆ. ಈಗಾಗಲೇ ವೇದಿಕೆಯಲ್ಲಿ ಕಾರ್ಯಕ್ರಮ ಆರಂಭವಾಗಿದೆ. ನಮಗೆಲ್ಲ ತಿಳಿದಿರುವಂತಹ ಕೊರೋನಾ ಮಾರಿಯಿಂದಾಗಿ ದೇಶಕ್ಕೆ ಕಂಟಕ ಒದಗಿದೆ. ಈ ಸಂದರ್ಭದಲ್ಲಿ ನಮಗೆ ಈ ಒಂದು ಸಂವಿಧಾನದಲ್ಲಿ ಇಂತಹ ಒಂದು ಕಾರ್ಯಕ್ರಮ ಮಾಡುವಂತಹ ಯೋಗವನ್ನು ರಾಘವೇಂದ್ರ ಸ್ವಾಮಿಗಳು ರಾಯರ ಪ್ರೇರಣೆಯಿಂದ ಈ ಕಾರ್ಯಕ್ರಮ ಇಲ್ಲಿ ಜರುಗುತ್ತಾ ಇದೆ. ಈಗಾಗಲೇ ಕಾರ್ಯಕ್ರಮ ಆರಂಭವಾಗಿದೆ. ಭಾಗವತರಾಗಿ ಶಾಲಿನಿ ಹೆಬ್ಬಾರ್ ಅವರು ಒಳ್ಳೆಯ ರೀತಿಯಿಂದ ಈ ಕಾರ್ಯಕ್ರಮವನ್ನು ಆರಂಭಿಸಿದ್ದಾರೆ ಅಂತ ಅಂದ್ಕೊಳ್ತೇವೆ. ಈಗ ಮುಂದಿನ ಪದ್ಯ ಬಾಲೆ ಕೇಳು ಮಾಲೆ ಎನ್ನುವಂತಹ ಪದ್ಯವನ್ನ ಭವಿಷ್ಯ ರೈ ಕುಟುಂಬದವರು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ಬಾಲೆ ಕೇಳ್ಪು ಬಾಲೆ ಕೇಳ್ಪು ಮಾಲೆ ಚಾರುಶೀಲೆ ಪೂಮಾಲೆ ಚಾರುಶೀಲೆ ಈಗಿನ ತಲೆಮಾರಿನ ಮಹಿಳಾ ಭಾಗವತರಲ್ಲಿ ಅತ್ಯಂತ ಮುಂಚೂಣಿಯಲ್ಲಿ ಕಾಣಿಸಿಕೊಳ್ಳುವರು. ಬಹುಶಃ ಏಲಮ್ಮನ ನಂತರ ಬಂದಂತಹ ಮಹಿಳಾ ಭಾಗವತರಲ್ಲಿ
ಭವಿಷ್ಯ ಅವರು ಮುಂಚೂಣಿಯಲ್ಲಿದ್ದಾರೆ. ನಾನು ಅವರನ್ನು ಕಾಲೇಜ್ ಡೇಸ್ಗಳಿಂದಲೂ ಗಮನಿಸ್ತಾ ಇದ್ದೇನೆ. ಒಳ್ಳೆಯ ನಿರಾಡಂಬರ ವ್ಯಕ್ತಿತ್ವ, ಸೌಜನ್ಯ. ಅದೇ ಸೌಜನ್ಯ ಇದೀಗ ಈ ಮಟ್ಟದಲ್ಲಿ ಬೆಳೆದರೂ ಕೂಡ ನಾನು ಅವರನ್ನು ಕಾಣ್ತಾ ಇದ್ದೇನೆ. ಬಹಳ ಸೊಗಸಾಗಿ ಅವರು ಈ ಒಂದು ಹಾಡನ್ನು ಪ್ರಸ್ತುತಪಡಿಸಿದ್ದಾರೆ. ವಿನೋದ ಬಾಯಿ ಅವರ ಶಿಷ್ಯೆ ಪ್ರಸ್ತುತ ಗಣೇಶ್ ಕೊಲೆಕಾಡಿ ಅವರಲ್ಲಿ ಮಟ್ಟುಗಳ ಗೊಟ್ಟುಗಳನ್ನು ಅವರು ಅರಿತಾ ಇದ್ದಾರೆ. ಮಾತ್ರವಲ್ಲ, ಈ ಲಾಕ್ಡೌನ್ ಸಂದರ್ಭದಲ್ಲಿ ಹಲವು ಅವರು ಹಾಡನ್ನು ರಚಿಸಿದ್ದಾರೆ. ನಾನು ಅದನ್ನು ಗಮನಿಸಿದ್ದೇನೆ. ಅತ್ಯಂತ ಕ್ರಿಯಾಶೀಲತೆ ಉಳ್ಳಂತಹ ಭವ್ಯಶ್ರೀ ಕುಲ್ಕುಂದ ಅವರು ಬಹಳ ಸೊಗಸಾಗಿ ಪ್ರಸ್ತುತಪಡಿಸಿದ್ದಾರೆ. ಮುಂದಕ್ಕೆ ಏತಕ್ಕೆ ಮರುಳಾಹದಾತ ಅತಿಕಾಯ ಮೋಕ್ಷದಿಂದ ಶಾಲಿನಿ ಹೆಬ್ಬಾರ್ ಅವರು ಈಗ ನಿಮ್ಮ ಮುಂದೆ ಪದ್ಯವನ್ನು ಪ್ರಸ್ತುತಪಡಿಸಲಿದ್ದಾರೆ. ಕಲೆಗಾಗಿ ತಾನು ಅನ್ನುವಂತಹ ಮನಸ್ಸಿದ್ರೆ ಮಾತ್ರ ಅದರಲ್ಲಿ ಆತ ತೊಡಗಿಸಿಕೊಳ್ಳಲಿಕ್ಕೆ ಸಾಧ್ಯ ಅಂತ ಆಗ್ತದೆ, ಈ ಮಟ್ಟದಲ್ಲಿ ಬೆಳೀಲಿಕ್ಕೆ ಸಾಧ್ಯ. ಶ್ರೀಮತಿ ಶಾಲಿನಿ ಹೆಬ್ಬಾರ್ ಕುರಿತು ಹೇಳೋದು ಅಂತಾದ್ರೆ ಹೀಗೆ, ಅವರು ಹವ್ಯಾಸಿ ಕಲಾವಿದರು, ಅರ್ಥಾತ್ ಅವರು ವೃತ್ತಿಯಲ್ಲಿ ಪ್ರಾಧ್ಯಾಪಕಿ, ಬಹಳ ಒಳ್ಳೆಯ ಪ್ರಾಧ್ಯಾಪಕಿ ಅವರು. ಅಂಥದ್ರಲ್ಲಿ ಇಂದಿನ ದಿವಸ ಅವರು ವೃತ್ತಿಪರರಿಗೆ
ಮಿಗಿಲಾಗಿ, ಯಾಕೆಂದ್ರೆ ಆ ಕೊರತೆ ಗೊತ್ತೇ ಆಗಲ್ಲ ಅವರು ಹವ್ಯಾಸಿ ಭಾಗವತರು ಅಂತ. ಅಷ್ಟರ ಮಟ್ಟಿಗೆ ಅವರ ಪರಿಶ್ರಮ ಈ ಕಾಲದಲ್ಲಿ ನಮಗೆ ಕಾಣ್ತಾ ಉಂಟು. ಆರಂಭದಲ್ಲಿ ನೀಲಮ್ಮನ ಶಿಷ್ಯವರು, ಇದೀಗ ಮಗನೊಂದಿಗೆ ತಾನು ಕೂಡ ಮುರಾರಿಯವರ ಜೊತೆ ಅವರ ಮಾರ್ಗದರ್ಶನದಲ್ಲಿ ಅವರು ಇದನ್ನ ಮುಂದುವರಿಸ್ತಾ ಇದ್ದಾರೆ. ಬಹಳ ಸೊಗಸಾಗಿ ಈ ಹಾಡನ್ನ ಪ್ರಸ್ತುತಪಡಿಸಿದ್ದಾರೆ. ಮುಂದಕ್ಕೆ ಭವ್ಯಶ್ರೀ ಅವರು ಶಬರಕುಮಾರ ಪ್ರಸಂಗದಿಂದ ಯಾರು ನೀನೆಲೆ ಬಾಲ ಅನ್ನುವಂಥ ಪದ್ಯವನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ಯಾರು ನೀನೆಲೆ ಬಾಲ ಮಾಯ ವಿಶಾಲ ಆ ಅನನ್ಯತೆ ಇವುಗಳಿಗಾಗಿ ಹಂಬಲಿಸುವುದೇನು ಅಪರಾಧವಲ್ಲ. ಅದರಲ್ಲೂ ಕಲಾಕ್ಷೇತ್ರದಲ್ಲಿ ಒಂದು ತುಡಿತ ಕಲಾವಿದರನ್ನ ಸದಾ ಕ್ರಿಯಾಶೀಲರನ್ನಾಗಿಸ್ತದೆ, ಹೊಸ ಸಾಧನೆಗೆ ಪ್ರಚೋದನೆಯನ್ನ ಒದಗಿಸ್ತದೆ. ಯಕ್ಷಗಾನ ಕಲೆಯ ಸೌಂದರ್ಯವನ್ನ ಸಾಕ್ಷಾತ್ಕರಿಸಲು ಸಶಕ್ತವಾದಂತಹ ಪ್ರಖರ ಪ್ರತಿಭೆ ಸುಯೋಗದಿಂದ ಲಭ್ಯವಾದಂತಹ ಈ ಒಂದು ಪರಂಪರೆ ನಿರಂತರ ಸಾಧನೆ ಮಾಡುತ್ತಾ ಹೊಸ ಎತ್ತರವನ್ನು ಸಾಧಿಸುವ ಛಲ, ಔಚಿತ್ಯ, ವಿವೇಕವುಳ್ಳಂತಹ ದಕ್ಷ ರಂಗ ನಿರ್ದೇಶನ, ಒಂದು ರೀತಿಯಲ್ಲಿ ಅನುಭವ ಸಂಪನ್ನತೆ. ಇದನ್ನು ಹೇಳ್ತಾ ಹೋದ್ರೆ ಇದು ಮುಗಿಯುವುದಿಲ್ಲ, ಅಷ್ಟೊಂದು ರೋಚಕ ಈ ಒಂದು ಯಕ್ಷಗಾನ ಕಲೆ. ಅದರಲ್ಲಿ ಇಂತಹ ಯುವ ಭಾಗವತರು, ಯುವ ಕಲಾವಿದರು ಈ ರೀತಿಯಾಗಿ ಮುಂದೆ ಬರುವಂಥದ್ದು, ಇದರಲ್ಲಿ ತೊಡಗಿಸಿಕೊಳ್ಳುವಂಥದ್ದು ನಿಜಕ್ಕೂ ಅತ್ಯಂತ ಶ್ಲಾಘನೀಯ. ಬಹಳ ಸೊಗಸಾಗಿ ಈ ಹಾಡನ್ನು ಪ್ರಸ್ತುತಪಡಿಸಿದ್ದಾರೆ ಭವ್ಯಶ್ರೀ ಅವರು. ಮುಂದಕ್ಕೆ ಕರ್ಮಬಂಧ ಪ್ರಸಂಗದಿಂದ ಬೇಡಲಾರೆನು ಕರ್ಮ ಸಕಲರು ಬಾಧಿಸುವುದು ಅನ್ನುವಂಥ ಪದ್ಯವನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ಶ್ರೀಮತಿ ಶಾಲಿನಿ ಹೆಬ್ಬಾರ್.
ನೀವು ಗಮನಿಸಬಹುದು, ಶಾಲಿನಿ ಹೆಬ್ಬಾರ್ ಅವರದು ವಿಶಿಷ್ಟ ಶೈಲಿ. ಅವರು ಆರಂಭದಲ್ಲಿ ಕರ್ನಾಟಿಕ್ ವೋಕಲಿಸ್ಟ್, ಕರ್ನಾಟಕ ಸಂಗೀತವನ್ನ ಬಹಳ ಚೆನ್ನಾಗಿ ಅಭ್ಯಾಸ ಮಾಡಿದ್ದಾರೆ. ಅದರ ಒಂದು ಛಾಯೆ ಈ ಯಕ್ಷಗಾನದಲ್ಲಿ ಎಂದು ಕಾಣುತ್ತದೆ. ಯಕ್ಷಗಾನದಲ್ಲಿ ತಮ್ಮದೇ ಆದಂತಹ ಶೈಲಿಯನ್ನು ಅಳವಡಿಸಿಕೊಂಡವರು ಹಲವು ಮಂದಿ ಇದ್ದಾರೆ. ಭವ್ಯಶ್ರೀ ಅವರದು ಶುದ್ಧ ಯಕ್ಷಗಾನಿಯ ಶೈಲಿ ಅಂತ ಹೇಳ್ಬೋದು. ಅದರಲ್ಲಿ ಒಂದು ಡಿಫರೆಂಟ್ ಆಗಿ ಶಾಲಿನಿ ಹೆಬ್ಬಾರ್ ಅವರು ಯಾರನ್ನೂ ಅನುಕರಣೆ ಮಾಡದೆ ತನ್ನದೇ ಆದಂತಹ ಶೈಲಿಯಲ್ಲಿ ಈ ರಂಗದಲ್ಲಿ ತೊಡಗಿಸಿಕೊಳ್ಳುವಂಥದ್ದು ಬಹಳ ಚೆನ್ನಾಗಿ ಸೊಗಸಾಗಿ ಅವರು ಈ ಹಾಡನ್ನು ಹಾಡಿದ್ದಾರೆ. ಅದಕ್ಕೆ ಪೂರಕವಾಗಿ ಇಂದು ಹಿಮ್ಮೇಳದಲ್ಲಿರುವ ಮದ್ದಳೆಯಲ್ಲಿ ಅವರ ಸುಪುತ್ರನೇ ವರುಣ ಹೆಬ್ಬಾರ್, ಅದೇ ರೀತಿ ಚಂಡಿಯಲ್ಲಿರುವವರು ಮುರಾರಿ ಕಡಮಳಿತಾಯರು. ವರುಣ ಮುರಾರಿ ಕಡಮಳಿತಾಯರ ಶಿಷ್ಯ. ಸಣ್ಣ ಪ್ರಾಯ ಅವನಿಗೆ 9ನೇ ತರಗತಿಯಲ್ಲಿ ಇವಾಗ ಕಲಿತಾ ಇದ್ದಾನೆ. ಆದ್ರೆ ಅತ್ಯಂತ ಹಿರಿಯ ವಯಸ್ಸಿನಲ್ಲಿಯೇ ಹಿರಿಯ ಸಾಧನೆಯನ್ನು ಮಾಡ್ತಾ ಇದ್ದಾನೆ. ಇದಕ್ಕೆ ಮೂಲ ಕಾರಣ ಅವರ ಗುರುಗಳಿಗೆ ಇದು ಸಲ್ಲುತ್ತದೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಮುರಾರಿ ಅವರು ಸಂಪ್ರದಾಯ ನಿಷ್ಠಬದ್ಧವಾಗಿ ನುಡಿಸುವಂತಹ ಕಲಾವಿದರು. ಅದಕ್ಕೆ ಬಹಳ ಡೀಪ್ ಆಗಿ ನಾನು ಕಂಡುಕೊಂಡ ಹಾಗೆ ಸಂಪ್ರದಾಯವನ್ನ ಅವರ ಬಿಟ್ಟು ಅವರು ಹೋಗುವುದಿಲ್ಲ. ಆ ಚೌಕಟ್ಟಿನಲ್ಲೇ ಈ ಚೆಂಡೆ ಆಗಲಿ ಮದ್ದಳೆಯನ್ನಾಗಲಿ ಅವರು ನುಡಿಸ್ತಾರೆ. ಬಹಳ ಒಳ್ಳೆಯ ಕಲಾವಿದರು. ಕಡ್ಡೀಲು ಮೇಳದಲ್ಲಿ ಪ್ರಧಾನ ಮದ್ಲೆಗಾರರಾಗಿ ಅವರು ವೃತ್ತಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಅವರ ಶಿಷ್ಯ ವರುಣ ಇಂದು ತಾಯಿಯ ಜೊತೆಗೆ ಆ ಒಂದು ಲಾಲಿತ್ಯ ಅದು ಎದ್ದು ಕಾಣ್ತದೆ ಅವರು ಮದ್ದಳೆಯಲ್ಲಿ. ಸೊಗಸಾಗಿ ಅವರು ಕೂಡ ಪ್ರಸ್ತುತಪಡಿಸಿದ್ದಾರೆ. ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಮುಂದಕ್ಕೆ ಭವ್ಯಶ್ರೀ ಅವರು ಶಬರಕುಮಾರ ಆ ಪ್ರಸಂಗದಿಂದಲೇ ಕಂಡೆ ನಪ್ಪ ವನದೊಳಿಂದು ಕಂಡೆ ಚೋದ್ಯವ ಅನ್ನುವಂತಹ ಪದ್ಯವನ್ನ ಪ್ರಸ್ತುತಪಡಿಸಲಿದ್ದಾರೆ. ಕಂಡೆನಪ್ಪ ವನದೋಳುಂದೋ ಕಂಡೆ ಚೋದ್ಯವ, ಕಂಡೆನಪ್ಪ ವನದೋಳುಂದೋ ಕಂಡೆ ಚೋದ್ಯವ, ಜನಗ
ಚಾಪವಿದ್ಯೆಯರು ಕಲಿವ ಭೂಪನನುಗರನ್ನು ಕಂಡು ತಾಪಗೊಂಡಿರು ನಾ ತಾಪಗೊಂಡಿರು ಬಂದಿರು ಆ ಪವಿತ್ರ ವಿದ್ಯೆಗಳಿಗೆ ವ್ಯಾಪಿಸಿರುವ ವಿಷಯ ತನಿಸು ಆ ಪವಿತ್ರ ವಿದ್ಯೆಗಳಿಗೆ ವ್ಯಾಪಿಸಿರುವ ವಿಷಯ ತನಿಸು ಕಂಡೆನಪ್ಪವರನ್ನು ಕಂಡೆ ಜ್ಯೋತಿಯು ಕಟ್ಟು ಕೈವ ಬೆಳಕೆಯು ಬರಬಹುದು ಅನ್ನವ ಚಾಪವಿದ್ಯೆಯು ಕಲಿವ ಭೂಪನನುಗರನು ಕಂಡು ತಾಪಗೊಂಡೆನು ತಾಪಗೊಂಡೆನು ಸುಂದರ ಕೃತಿಯ ಸೃಷ್ಟಿಯೇ ಈ ಒಂದು ಸುಂದರ ಕಲೆ. ಸೌಂದರ್ಯದ ಸಾಕ್ಷಾತ್ಕಾರ ಮತ್ತು ಅದರ ಅಭಿವ್ಯಕ್ತಿಯ ಕಲೆಯ ಮುಖ್ಯ ಉದ್ದೇಶ ಆಗ್ತದೆ. ಅನುಭವಗಳಿಂದ ಪಕ್ವಗೊಂಡಿರುವಂತಹ ಒಬ್ಬ ವ್ಯಕ್ತಿ ಆತ್ಮಸಂತೃಪ್ತಿಯನ್ನ ಪಡೆಯಲು ತನ್ನ ಭಾವನೆಗಳನ್ನು ಹೊರಗೆಡವಲು ಮಾಡುವಂತಹ ಕಾರ್ಯವೇ ಇದರ. ಅಂತಹ ಲಲಿತ ಕಲೆಗಳಲ್ಲಿ ಒಂದಾಗಿರುವಂತಹ ಈ ಯಕ್ಷಗಾನ ಕಲೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಈ ಒಂದು ಯಕ್ಷಕಲಾ ಮಾತೆಯ ಸೇವಾ ಕೈಂಕರ್ಯದಲ್ಲಿ ನಿರತರಾಗಿರುವಂತಹ ಈ ಎಲ್ಲ ಕಲಾ ರತ್ನಗಳು ನಮ್ಮ ಜೊತೆ ಇದ್ದಾರಲ್ಲ, ಅದೇ ನಮಗೆ ಬಹಳಷ್ಟು ಹೆಮ್ಮೆ. ಅದರಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ತಮ್ಮದೇ ಆದಂತಹ ಒಂದು ಶೈಲಿಯಲ್ಲಿ ಮುಂದುವರಿಯುತ್ತಾ ಇರುವುದು ಅತ್ಯಂತ ಸಂತೋಷವನ್ನ ನಮಗೆ ನೀಡುತ್ತದೆ. ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮುಂದಕ್ಕೆ ಚದುರಂಗ ಸೇವೆಗಾಗಿ ರಾವಣವಧೆ ಪ್ರಸಂಗದಿಂದ ಶಾಲಿನಿ ಹೆಬ್ಬಾರವರು ಈ ಪದ್ಯವನ್ನು ಪ್ರಸ್ತುತಪಡಿಸುತ್ತಿದ್ದಾರೆ.
ಗಾನ ವೈಭವಗಳು ಇತ್ತೀಚಿನ ದಿವಸಗಳಲ್ಲಿ ಬಹಳಷ್ಟು ಹೊಸತನವನ್ನ ಮೂಡಿಸ್ತಾ ಬಂದಂಥದ್ದು. ಮೊದಲು ರಾತ್ರಿಯಿಂದ ಬೆಳಗಿನ ತನಕ ನಾವು ಯಕ್ಷಗಾನವನ್ನ ವೀಕ್ಷಿಸುತ್ತಿದ್ದಂತಹ ವರ್ಗವೇ ಒಂದು. ಆ ಬಳಿಕ ಅದಕ್ಕೊಂದು ಕಾಲ ಮಿತಿಯ ಅನ್ನೋದನ್ನ ತಂದು ಅದರಲ್ಲಿ ನೋಡ್ಲಿಕ್ಕೆ ಆರಂಭಿಸಿದ್ರು. ಇತ್ತೀಚಿನ ದಿವಸಗಳಲ್ಲಿ ಈ ತಾಳಮಕ್ಳೆಗಳಾಗಿರ್ಬೋದು, ಯಕ್ಷಗಾನಗಳಾಗಿರ್ಬೋದು ಹಗಲು ಹೊತ್ತಿನಲ್ಲಿ ನಮಗೆ ಕಾಣಿಸ್ಲಿಕ್ಕೆ ಸಿಗ್ತಿತ್ತು. ಆದ್ರೆ ಈ ಒಂದು ಗಾನ ವೈಭವ ಅಂತ ಹೇಳಿದ್ರೆ ಇತ್ತೀಚಿನ ಒಂದು 5 ವರ್ಷಗಳಲ್ಲಿ ಬಹಳ ವೇಗವಾಗಿ ಮುಂದೆ ಬಂದಂಥ ಒಂದು ಈ ಒಂದು ಕಾರ್ಯಕ್ರಮ. ಇಂದು ನಮಗೆಲ್ಲ ಗೊತ್ತಿದೆ, ದೇಶಕ್ಕೆ ಕಂಟಕ ಆಗಿ ಪರಿಣಮಿಸಿದ್ದು ಈ ಕೊರೋನಾ. ತುಂಬಾ ಸಮಯಗಳಾಯಿತು. ಕಳೆದ ಮಾರ್ಚ್ನಿಂದ ಯಕ್ಷಗಾನದ ಚೆಂಡೆಪೆಟ್ಟನ್ನು ಕೇಳದೆ ಬಹಳ ಮಂದಿ, ಯಾಕಂದ್ರೆ ಕರಾವಳಿಗರು ಯಕ್ಷಗಾನವನ್ನು ಉಸಿರಿನಷ್ಟೇ ಅದನ್ನು ಪ್ರೀತಿಸ್ತಾ ಇದ್ದವರು. ಅಂಥದ್ರಲ್ಲಿ ಮಹಾಮಾರಿಯಿಂದಾಗಿ ಕಳೆದ ಹಲವು ತಿಂಗಳುಗಳಿಂದ ನಮಗೆ ಯಕ್ಷಗಾನವನ್ನ ಸವಿಯುವುದಕ್ಕೆ ಅನನುಕೂಲ ಆಗಿತ್ತು. ಇಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ ನಮಗೆ ಮತ್ತೊಮ್ಮೆ ಬಹಳ ಸಮಯದ ಬಳಿಕ ಇಂತಹ ಗಾನ ವೈಭವಗಳು ಇಲ್ಲಿ ಕಾಣಲಿಕ್ಕೆ ಸಿಗುವಂಥದ್ದು ಬಹಳಷ್ಟು ನಮಗೆ ಧನ್ಯತೆಯ ಭಾವ ಕೊಡ್ತಾ ಉಂಟು ಎಲ್ಲ ಕಲಾವಿದರಿಗೂ ಕೂಡ. ಅದೇ ರೀತಿ ಇವತ್ತಿನ ಭಾಗವತರುಗಳು ಬಹಳ ಚೆನ್ನಾಗಿ ಪ್ರಸ್ತುತಪಡಿಸ್ತಿದ್ದಾರೆ, ಬಹಳ ಸೊಗಸಾಗಿ ಹಾಡುಗಳನ್ನು ಹಾಡ್ತಾ ಇದ್ದಾರೆ. ಶಾಲಿನಿ ಹೆಬ್ಬಾರ್ ಅವರು ರಾವಣವಧೆಯ ಪ್ರಸಂಗದಿಂದ ಈ ಒಂದು ಹಾಡನ್ನ ಸೊಗಸಾಗಿ ಪ್ರಸ್ತುತಪಡಿಸಿದ್ರು. ಮುಂದಕ್ಕೆ ಭೋಗೇಶ್ವರಿ ಅವರು ಮುಂದಿನ ಪದ್ಯ, ಅದೇ ಪ್ರಸಂಗದಿಂದ ಮುಂದಿನ ಪದ್ಯವನ್ನ ಪ್ರಸ್ತುತಪಡಿಸಲಿಕ್ಕಿದ್ದಾರೆ.
ಇವರದ್ದು ಒಂದು ರೀತಿಯಾಗಿ ಗಂಡಸು ಧ್ವನಿ ಅಂತ ಹೇಳ್ಬೋದು. ಯಕ್ಷಗಾನಕ್ಕೆ ಹೇಳಿ ಮಾಡಿಸಿದಂತಹ ಧ್ವನಿ. ಬಹಳ ಅತ್ಯಂತ ಕಷ್ಟಪಟ್ಟವರು ಈ ಮಟ್ಟಕ್ಕೆ ಬೆಳೆದಿದ್ದಾರೆ. ಹಲವು ಕಾರ್ಯಕ್ರಮಗಳಲ್ಲಿ ದೊಡ್ಡ ದೊಡ್ಡ ಭಾಗವತರ ಜೊತೆಗೆ ಹಾಡಿದಂತಹ ಅನುಭವ ಕೂಡ ಅವರಲ್ಲಿದೆ. ಪ್ರಸ್ತುತ ಅವರು ಕೆಲವು ಮೇಳಗಳಿಗೂ ಹಾಡಲಿಕ್ಕೆ ಹೋಗ್ತಾರೆ. ತುಳು ಪ್ರಸಂಗಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ತಾರೆ ಕೂಡ. ಅತ್ಯಂತ ಪ್ರತಿಭೆ ಇರುವಂಥ ಪ್ರತಿಭಾನ್ವಿತ ಕಲಾವಿದೆ ಶ್ರೀಮತಿ ಭವ್ಯಶ್ರೀ ಕಲ್ಗುಂದ ಅವರು. ಸೊಗಸಾಗಿ ಮೂಡಿಬಂತು ಈ ಹಾಡು ಕೂಡ. ಮುಂದಕ್ಕೆ ಶಾಲಿನಿ ಹೆಬ್ಬಾರವರು ಕೃಷ್ಣ ಸಂಧಾನ ಪ್ರಸಂಗದಿಂದ ಧನುಜಾರಿ ದ್ರೌಪದಿ ಹಾಡನ್ನು ಪ್ರಸ್ತುತಪಡಿಸಲಿದ್ದಾರೆ. ಮಣಿಮಯವರೋ ಥಮಂ ದಾರುಕಂತರಲು ಮಣಿಮಯವರೋ ಥಮಂ ದಾರುಕಂತರಲು ದುರ್ಜನ ನೆಡೆಗೆ ಪೋದೆಂದು ಅಗಣಿತ ರಥದೊಳು ದುರ್ಜನ ನೆಡೆಗೆ ಪೋದೆಂದ ಗಣಿತಾಯುಧವ ಸಾತ್ಯಗಿ ತುಂಬಿದಂ ರಥದೊಳು ಅನಿಮಿಷ ಹೃದಯವೆನಲು ಮಂಗಲ ಮುಹೂರ್ತದಲ್ಲಿ ವಿಷರುಜಯವೆನಲು ಮಂಗಲ ಮುಹೂರ್ತದಲ್ಲಿ ವನಜಾಶರೇಶನ ಸ್ಯಂದನವನ ಪಾಂಡುತನಯರನ್ನುಳಿದಿದ ವನಜಾಶರೇಶನ ಸ್ಯಂದನವನ ಸೂತನ ಹಯಗಳಂ ಬೋಳೈಸಿದಂ ಭರದೊಳು ಸೂತನ ಹಯಗಳಂ ಬೋಳೈಸಿದೋ ಭರದೊಳು ಮುರಹರಂ ಬರುವನಾರೋ ಗಣೆಗೆ ಮುರಹರಂ ಬರುವನಾರೋ ಗಣೆಗೆ ತಮ್ಮ ಮಂದಿರಗೆಂದು ಗುರು ಭೀಷ್ಮ ವರಕೃಪಾದಿಗಳು ತಮ್ಮ ಮಂದಿರಗೆಂದು ಗುರು ಭೀಷ್ಮ ವರಕೃಪಾದಿಗಳು ತರತರ ಸುವಸ್ತುವ ಕೂಡಿಕೊಂಡಿರಲು ತರತರ ಸುವಸ್ತುವ ಕೂಡಿಕೊಂಡಿರಲು ಕೌರವಂ ಬರುವನಚ್ಚುತನೆನುತಲಿ ಕೌರವಂ ಬರುವ ಅಚ್ಯುತನೆನುತಲಿ
ವರದ್ಯೋವ್ಯರಸ ಭರಿತದಡಿಗೆಯಮ್ಮಾಡಿಸಲ್ ವರದ್ಯೋವ್ಯರಸ ಭರಿತದಡಿಗೆಯಮ್ಮಾಡಿಸಲ್ ಕುರುರಾಯನುಳಿದರೆಲ್ಲರ ಲಯವ ಪೊಕ್ಕು ಸತ್ಕರುಣದಿಂ ಕುಶಲಮೆಂ ಬೆಸಗೊಡುತ್ತಾರ ಸತ್ಕರುಣದಿಂ ಕುಶಲಮಂ ಬೆಸಗೊಡುತ್ತ ವಿದುರನರ ಮನೆಗೈರಿದಂ ಕೃಷ್ಣನೋ ವಿದುರನರ ಮನೆಗೈರಿದಂ ಕೃಷ್ಣನೋ ಕೃಷ್ಣ ಸಂಧಾನ ಪ್ರಸಂಗದ ಈ ಗಂಡಣಿಯೇ ನೋಡಿದಂ ಕಂಡಣಿಯೇ ಚಿನುಮಯನ ಮೂರ್ತಿಯಂ ಚಿನುಮಯನ ಮೂರ್ತಿಯಂ ಮಾಡಿದೋ ನಿಯತ ಸಂಸ್ತುತಿಗಳು ಮಾಡಿದ ನಿಯತ ಸಂಸ್ತುತಿಗಳು ಪಿರಿದುಕೊಂಡ ನಡೆದು ತನಗೆ ಲಕ್ಷ್ಮೀ ರಮಣ ಮಾಡಿದ ನಿಯತ ಸಂಸ್ತುತಿಗಳು ಪಿರಿದುಕೊಂಡ ತನಗೆ ಲಕ್ಷ್ಮೀ ರಮಣ ದಯವಾದನೆನುತ ಆ ವಿದುರನಂದು ಪಾಡಿದೋ ಗುಣಗಳವ ಪಾಡಿದೋ ಗುಣಗಳವ ಬೇಕಾದ ತವರಗಳನ್ನು ಹೇಳಿದೋ ಪಾಡಿದೋ ಗುಣಗಳವ ಬೇಕಾದ ಬರಗಳಂಬೇಡಿದೋ ಮನದೊಳಾನಂದ ಸಾಗರದೊಳೋ ಲಾಡಿನೋ ಮನದೊಳಗಾನಂದ ಸಾಗರದೊಳೋ ಲಾಡಿನೋ ಕೈ ಮುಗಿದು ನಿಂದಿರಲ್ ಕವನ ತಕ್ಕೈಸಿ ಕೈ ಮುಗಿದು ನಿಂದಿರವನ ತಕ್ಕೈಸಿ ಮುದಹರನೆಂದನೋ ಮುದಹರನೆಂದನೋ ನಿನ್ನ ಭಕ್ತಿಗೆ ಮೆಚ್ಚಿದೆನೋ ನಿನ್ನ ಭಕ್ತಿಗೆ ಮೆಚ್ಚಿದೆನೋ ಎನಗಿನ್ನು ತೀರದು ನಿನ್ನ ಪೊಗಳಲಿಗೆ ಎನಗಿನ್ನು ತೀರದು ನಿನ್ನ ಪೊಗಳಲಿಗೆ
ಮಹಿಮೆಗಳ ಅರಿಗರಿಗೆನುದ ಬಣ್ಣಿಸುವಡಚ್ಚುತಲ ಮಹಿಮೆಗಳ ಅರಿಗರಿಗೆಂದ ಮಗುಳೆ ಪುರುಷೋತ್ತಮನ ಸುಪ್ಪತ್ತಿಗೆಯ ವೇದಿಸಿಯೇ ಮಗುಳೆ ಪುರುಷೋತ್ತಮನ ಸುಪ್ಪತ್ತಿಗೆಯ ವೇದಿಸಿಯೇ ಸಿರಿಪದ ಕೃಷ್ಣ ಸಂಧಾನದಿಂದ ಆಯ್ದ ಪದ್ಯಗಳನ್ನ ಶಾಲಿನಿಯವರು ಬಹಳ ಸೊಗಸಾಗಿ ಪ್ರಸ್ತುತಪಡಿಸಿದ್ರು. ಇದು ಭಾಮಿನಿಯಲ್ಲಿತ್ತು. ಭಾಮಿನಿಯಲ್ಲಿ ಬಹಳ ಮುಖ್ಯವಾದದ್ದು ರಸ ಪ್ರತಿಪಾದನೆ, ಪ್ರಸಂಗದ ಪಾತ್ರದ ಭಾವವನ್ನು ಅರಿತು ಹೇಳುವಂಥದ್ದು. ಅಂದ್ರೆ ಭಾಮಿನಿ ಅನ್ನುವಂಥದ್ದು ಬಹಳ ಲಾಲಿತ್ಯಪೂರ್ಣವಾಗಿರುತ್ತದೆ. ಇದರಲ್ಲಿ ಭಾಗವತರಿಗೆ ಒಂದು ಹೆಚ್ಚಿನ ಅವಕಾಶ, ಅದನ್ನು ಎಷ್ಟು ಉದ್ದವಾಗಿ ಎಳಿಬಹುದು, ಎಷ್ಟು ಗಿಡ್ಡ ಮಾಡಬಹುದು. ಹಾಗೆ ಅವರ ಒಂದು ಆಯ್ಕೆಯ ಪದ್ಯಗಳನ್ನು ಹಾಡುವಂಥದ್ದು, ಅದರಲ್ಲಿ ಫುಲ್ ಅವರು ಸಂಪೂರ್ಣ ಸ್ವತಂತ್ರರಾಗಿರುತ್ತಾರೆ. ಕೃಷ್ಣ ಸಂಧಾನದಲ್ಲಿ ಅವರ ಆರಂಭದಲ್ಲಿ ದ್ರೌಪದಿ ಅವಳನ್ನು ಸಂತೈಸುತ್ತಾ ಮುರಾರಿ ಕೃಷ್ಣ ಸಂಧಾನಕ್ಕೆ ಹೊರಟು ಹೋಗುವಂಥದ್ದು. ಅವನು ಬರ್ತಾರೆ ಅಂತ ಹೇಳಿ ಭೀಷ್ಮರು, ದ್ರೋಣರು, ಅಲ್ಲಿರುವಂಥವರು ಎಲ್ಲ ಸಂಭ್ರಮ ಪಡ್ತಾರೆ, ನಮ್ಮ ಮನೆಗೆ ಬರ್ತಾನೆ ಅಂತ. ಆದ್ರೆ ಕೊನೆಗೆ ಅವನು ಹೋಗುವುದು ವಿದುರನ ಮನೆಗೆ. ವಿದುರ ಅವನನ್ನು ಕಂಡು ಅವನು ಅಂದ್ರೆ ಅವನು ಎಕ್ಸ್ಪೆಕ್ಟೇ ಮಾಡಿರುವುದಿಲ್ಲ ಕೃಷ್ಣ ತನ್ನ ಮನೆಗೆ ಬರ್ತಾನೆ ಅಂತ. ಆ ಒಂದು ಸಂತೋಷ ತುಡಿತದಲ್ಲಿ ಅವನು ಇರ್ತಾನೆ. ಅವನು ಹೇಗೆ ನೋಡಿದನು ಕಂಡರಿ, ಅಂದ್ರೆ ಅಷ್ಟು ಸಂತೋಷದಿಂದ ಕೃಷ್ಣನನ್ನು ನೋಡಿ ಅವನನ್ನ ಹಾಡಿ ಭಜಿಸಿ ಅವನನ್ನ ಪೂಜಿಸ್ತಾನೆ. ಆಮೇಲೆ ಆ ಒಂದು ಸತ್ಕಾರದಿಂದ ಕೃಷ್ಣ ಸಂತೋಷಗೊಳ್ತಾನೆ. ಈ ಎಲ್ಲ ಭಾವಗಳು ಈ ಭಾಮಿನಿಯಲ್ಲಿ ಆ ಒಂದು ರೀತಿಯಲ್ಲಿ ಕಥೆಯ ಭಾವಗಳನ್ನ ಹೇಳ್ತಾ ಹೋಗುವಂಥದ್ದು. ಯಕ್ಷಗಾನದಲ್ಲಿ ಭಾಮಿನಿ ಬಹಳಷ್ಟು ಪ್ರಾಮುಖ್ಯತೆಯನ್ನ ವಹಿಸುತ್ತೆ. ಇದರಲ್ಲಿ ಬೇರೆ ಬೇರೆ ಇದೆ, ಭಾರತ ಇರ್ಬೋದು, ಕಂದ ಭಾಮಿನಿ ಇರ್ಬೋದು, ಬೇರೆ ಬೇರೆ ವಿಧದಲ್ಲಿ ಈ ಭಾಮಿನಿಯನ್ನ ಪ್ರಸ್ತುತಪಡಿಸ್ತಾರೆ. ಶಾಲಿನಿ ಲಂಬರವರು ಬಹಳ ಸೊಗಸಾಗಿ ಈ ಒಂದು ಪದ್ಯಗಳನ್ನ ನಮ್ಮ ಮುಂದೆ ಪ್ರಸ್ತುತಪಡಿಸಿದ್ರು. ಅವರನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮುಂದಕ್ಕೆ ಭವಿಷ್ಯವರು ಭಕ್ತ ಸುಧಾಮ ಪ್ರಸಂಗದಿಂದ ಬಿದ್ದು ಹೋಗುವ ಕಾಯ ಮುದ್ದು ಮಾಡುವುದೇಕೆ ಎನ್ನುವಂತಹ ಪದ್ಯವನ್ನ ನಿಮ್ಮ ಮುಂದೆ ಹೇಳಿದ್ದಾರೆ. ಬಿದ್ದು ಹೋಗುವ ಮುದ್ದು ಮಾಡುವುದೇಕೆ
ಇದ್ದುದೊಂದೇ ಕೃಷ್ಣ ಭಕ್ತಿ ಸಾಕೆವರಿ. ಬಿದ್ದು ಹೋಗುವ ಕಾಯ ಮುದ್ದು ಮಾಡುವುದೇ ಬಿದ್ದು ಹೋಗುವ ಕಾಯ ಮುದ್ದು ಮಾಡುವುದೇಗೆ ಇದ್ದುದೊಂದೇ ಕೃಷ್ಣ ಭಕ್ತಿ ಸಾಕೆ ಮಗೆ. ಇದ್ದುದೊಂದೇ ಕೃಷ್ಣ
ಎರಡು ಮುಖದಲ್ಲಿ, ಯಾಕೆಂದ್ರೆ ಭಕ್ತಿಯಿಂದ ದೇವರನ್ನ ಒಲಿಸಿಕೊಳ್ಳುವುದು ಇಲ್ಲಿ ನಮಗೆ ಶರಣಾಗತಿಯೇ ಬಹಳ ಮುಖ್ಯವಾಗುತ್ತದೆ. ಅದೇ ರೀತಿ ಕರುಣಾರಸದಲ್ಲೂ ಹಾಗೆ ದುಃಖದಿಂದಲೂ ಸಂತೋಷಕ್ಕೆ ಹೋಗುವುದು, ಭಗವಂತನನ್ನು ಕಾಣುವಾಗ ಸಂತೋಷವಾಗುವುದು. ಸೊ ಈ ಹಾಡನ್ನು ಕೂಡ ಭವ್ಯಶ್ರೀಯವರು ಬಹಳ ಚೆನ್ನಾಗಿ ಹಾಡಿದ್ದಾರೆ. ಇದಕ್ಕೆ ಪೂರಕವಾಗಿ ಮದ್ದಳೆಯಲ್ಲಿ ಈಗ ಗಮನಿಸಿರ್ಬೋದು, ಅವರ ಶಿಷ್ಯ ಇದ್ದರು ಇಷ್ಟೊತ್ತು, ಈಗ ಮುರಾರಿಯವರೇ ಬಂದು ಕುಳಿತಿದ್ದಾರೆ. ಒಂದು ರೀತಿ ಸರಳವಾಗಿ ಧೀರ ಗಂಭೀರ ಶೈಲಿ, ಅದು ಆಚೆ ಈಚೆ ಎಲ್ಲೂ ಹೋಗುವುದಿಲ್ಲ. ಅವರು ಕೂತಲ್ಲಿ ಅವರನ್ನು ನುಡಿಸುವ ಇದೇ ಅವರಿಗೆ ಹೆಸರೇ ಹಾಗೆ, ಮೋಹಕ ಮುರಾರಿ ಅಂತ. ಚೆಂಡೆಯಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುವವರು, ಮದ್ದಳೆಯಲ್ಲಿ ಬಹಳ ಕಡಿಮೆ. ಆದ್ರೆ ಅವರ ನುಡಿತಗಳು ಹೀಗೆ ಬಹಳ ಸಿಂಪಲ್, ಸರಳವಾಗಿರುತ್ತದೆ. ಅಂದ್ರೆ ಗಂಭೀರ ಶೈಲಿಯಿಂದ ಅವರು ನುಡಿಸುವಂಥದ್ದು ಬಹಳ ಒಳ್ಳೆಯ ರೀತಿಯಿಂದ ಮೂಡಿ ಬಂತು. ಮುಂದಕ್ಕೆ ಶಾಲಿನಿಯವರು ನಾವು ಈ ದಿವಸ ರಾಯರ ರಾಯರ ಆರಾಧನೆಯ ಒಂದು ಸುಸಂದರ್ಭದಲ್ಲಿ ರಾಯರ ಕುರಿತಾಗಿ ಒಂದು ಹಾಡನ್ನ ಹಾಡ್ತಾ ಇದ್ದಾರೆ. ತವ ನಾಮವೇ ಬಲು ಮಧುರ
ಪಾರು ಮಾಡಲಿ ಎಂಬುದಾಗಿ ಸಂಪ್ರಾರ್ಥಿಸುತ್ತಾ ಮುಂದಕ್ಕೆ ಭವ್ಯಶ್ರೀ ಅವರು ಗಣೇಶ್ ಕೊಲಕ್ಕಾಡಿ ವಿರಚಿತ ಇನ್ನೊಂದು ಹಾಡನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಸಿರಿಮನೆಯ ಮಂಟಪದ ಸಿರಿಮುಗಿಲ ಮಂಟಪದಿಗೆ ಮಿನುಗುವ ಸಿರಿಮುಗಿಲ ಮಂಟಪದಿ ಮಿನುಗುವ ಮೆರೆವ ನಕ್ಷತ್ರಗಳ ಗಡಗಡಿಗೆ ಮೆರೆವ ನಕ್ಷತ್ರಗಳ ಗಡಗಡಿಗೆ ಪರಮತೆ ಜಗುಳೆಸಿವ ಪೂರ್ಣಮಿಷದಿಯ ಬೆಳಗಿನಲಿಗೆ ಪರಮತೆ ಜಗುಳೆಸಿವ ಪೂರ್ಣಮಿಷದಿಯ ಗುರುಕುಲದಿ ವರ ಶಿಷ್ಯ ವೃಂದದಿಗೆ ಪರಶಿವನ ಕಾಂತಿಯ ವಿರಾಜಿಪ ಪರಶಿವನ ಕಾಂತಿಯ ವಿರಾಜಿಪಗ ಕರಿಪುರದ ಗುರುವರನ ಕಾಣುತ್ತ ತರಣ ನಮಿಸಿದೆನು ಕರಿಪುರದ ಗುರುವರನ ಕಾಣುತ್ತ ಸಿರಿಮುಗಿಲ ಮಂಟಪದಿ ಮಿನುಗುವ ಮೆರೆವ ನಕ್ಷತ್ರಗಳ ಗಡನದಿಗೆ ಪರಮತೇಜದೊಳೆಸುವ ಪೌರ್ಣಮಿ ಶಶಿಯ ಗುರುವೇ ರವಿಶಂಕರ್ ಒಡಪಟ್ಟು ಒಂದು ಕಡೆ ಹೇಳ್ತಾರೆ, ಕವಿತೆ ಬರೆಯುವವರೆಗೆ ಅದು ಕವಿಯ ಸೊತ್ತು, ಆ ಬಳಿಕ ಹಾಡುಗಾರನದು ಅಂತ. ಅಂದ್ರೆ ಕವಿತೆ ಬರೆಯುವಾಗದು ಕವಿಯತೆ ಆಗಿರ್ತದೆ, ಆ ಬಳಿಕ ಒಂದು ರೀತಿಯಲ್ಲಿ ಹಾರಿಬಿಟ್ಟಂತ ಒಂದು ಚಿಟ್ಟೆಯ ರೀತಿಯಲ್ಲಿ ಅಂತ. ಅದೇ ರೀತಿ ಗಣೇಶ್ ಕೊಲಗಾಡಿ ಅವರ ಶಿಷ್ಯೆ ನಮ್ಮ ಭವ್ಯಶ್ರೀ ಅವರು. ಗಣೇಶ್ ಕೊಲಗಾಡಿ ಅವರ ಸಾಹಿತ್ಯ ಅಂತ ಹೇಳಿದ್ರೇನೆ ಅಂಥದ್ದು, ಅಷ್ಟು ಶಕ್ತಿ ಇದೆ, ಅಷ್ಟು ಸತ್ವಯುತವಾದದ್ದು. ಅದಕ್ಕೆ ಒಂದು ಜೀವ ಕೊಟ್ಟು, ಅದಕ್ಕೊಂದು ರೂಪ ಕೊಟ್ಟು ಬಹಳ ಸೊಗಸಾಗಿ ಭವ್ಯಶ್ರೀ ಅವರು ಅದನ್ನು ಪ್ರಸ್ತುತಪಡಿಸಿದರು. ಅಭಿನಂದನೆಗಳು ಭವ್ಯಶ್ರೀ ಅವರೇ. ಮುಂದಕ್ಕೆ ಆವಲ್ಲಿಂದ ಬಂದಿರೈ ವಾಲಿಮೋಕ್ಷ ಪ್ರಸಂಗದಿಂದ ನಿಮಗಾಗಿ. ಆವಲಿಂದ ಬಂದಿರಯ್ಯ ನೀವು ಬಾಲ ಕರಿದ ಆವಲಿಂದ ಬಂದಿರಯ್ಯ ನೀವು ಬಾಲ ಕರಿದ
ಇಂತಹ ಕಾರ್ಯಕ್ರಮಗಳಲ್ಲಿ ಅವರ ಒಂದು ನಿಜಾರ್ಥದ ಒಂದು ಸಾಮರ್ಥ್ಯಗಳು ಎದ್ದು ಕಾಣುವಂಥದ್ದು. ಬಹಳ ಸೊಗಸಾಗಿ ಈ ಪದ್ಯವನ್ನ ಹಾಡಿದ್ರು ಶಾಲಿನಿ ಹೆಬ್ಬಾರವರು. ಮುಂದಕ್ಕೆ ಭವ್ಯಶ್ರೀ ಅವರು ಅತಿಕಾಯ ಮೋಕ್ಷದ ಬಹಳ ಒಂದು ಸೊಗಸಾದ ಪದ್ಯ ಬನ್ನಿರೈ ಸಂಸಾರದ ಶರದಿಗೆ ಅತಿಕಾಯ ಹೇಳುವಂತಹ ಪದ್ಯ ಇದು. ಅತಿಕಾಯ ಮೋಕ್ಷದಿಂದ ಈ ಹಾಡನ್ನು ಅವರು ಹಾಡಿದ್ದಾರೆ. ಬಹಳ ಅರ್ಥಪೂರ್ಣವಾದಂತಹ ಪದ್ಯ ಇದು. ಅತಿಕಾಯದ್ದು ರಾವಣನ ಅವನ ತಂದೆಯ ಜೊತೆ ಸಂಭಾಷಣೆ ಮಾಡಿದ್ರೆ ಅವನಿಗೆ ಹೇಳುವಷ್ಟು ನೀತಿ ಹೇಳುತ್ತಾನೆ ಅತಿಕಾಯ. ಕೊನೆಗೆ ಅವನು ಹೇಳುವುದೇ ಇಲ್ಲ ರಾವಣ. ಆ ಸಂದರ್ಭದಲ್ಲಿ ಅವನು ಇಲ್ಲ, ಯುದ್ಧವೇ ಬದ್ಧ. ಯಾಕೆಂದ್ರೆ ಅವನು ಧಾನ್ಯ ಮಾಲಿನಿಯ ಮಗನಾಗಿರ್ತಾನೆ. ಅವನಲ್ಲಿ ಅವನು ಭಕ್ತಿ ರಸ ಕೂಡ ಅವನಲ್ಲಿ ಇರ್ತದೆ. ಒಳ್ಳೆಯ ಮಗನಾಗಿರ್ತಾನೆ ಅತಿಕಾಯ. ರಕ್ಕಸರಲ್ಲೂ ಒಳ್ಳೆಯ ನೀತಿ ಉಳ್ಳಂತಹ ಅತಿಕಾಯ. ಅವ ಇದು ಮೋಕ್ಷವನ್ನು ಪಡೆಯುವುದಕ್ಕೆ ಬೇಕು ಅಂತ ನೀವೆಲ್ಲ ನನ್ನ ಜೊತೆ ಬನ್ನಿ, ಯಾರಿಗೆಲ್ಲ ಮೋಕ್ಷ ಬೇಕು ಅಂತವರು ನನ್ನ ಜೊತೆ ನನ್ನೊಂದಿಗೆ ಬನ್ನಿ ಅಂತ ಕರೆಯುವಂತಹ ಒಂದು ಪದ್ಯ ಇದೆ. ಬಹಳ ಅಷ್ಟೇ ಅರ್ಥಪೂರ್ಣವಾಗಿ ಭವ್ಯಶ್ರೀ ಅವರು ಇದನ್ನು ಪ್ರಸ್ತುತಪಡಿಸಿದರು. ಮುಂದಕ್ಕೆ ಈ
ಯಕ್ಷಗಾನದಲ್ಲಿ ಭಾಮಿನಿ ಪದ್ಯಗಳು, ಭಾಮಿನಿ, ವಾರ್ಧಿಕ, ದ್ವಿಪದಿ, ಗಂಧ ಪದ್ಯ ಅಂದ್ರೆ ಇವೆಲ್ಲ ಕಥೆಗೆ ಚಾಲನೆ ಕೊಡುವಂತಹ ಪದ್ಯಗಳು. ತಾಳ ಇಲ್ಲದ ಪದ್ಯ ಪ್ರಕರಣ ಎಲ್ಲಿಂದ ಎಲ್ಲಿಗೆ ಮುಟ್ಟಿತು ಎಂಬುದನ್ನ ತಿಳಿಸ್ತದೆ. ಮುಖ್ಯವಾಗಿ ಹೇಳುವುದಂದ್ರೆ ಇದು ರಾಗ ಪ್ರಧಾನವಾಗಿರ್ತದೆ. ಆಗಲೇ ಹೇಳಿದಾಗೆ ಭಾಗವತನಿಗೆ ಸಂಪೂರ್ಣವಾಗಿ ಕಾಣಿಸಿಕೊಳ್ಳುವಂತಹ ಪದ್ಯಗಳು ಇವು. ಈಗ ಹೇಳಿದ ಕೂಡ ಅದೇ ಚೂಡಾಮಣಿ ಪ್ರಸಂಗದಿಂದ ಹನುಮಂತ ರಾವಣನ ಅಂತಃಪುರವನ್ನು ನೋಡಿ, ಯಾಕಂದ್ರೆ ಅವನು ಜಾನಕಿಯನ್ನು ಹುಡುಕಿಕೊಂಡು ಬರುವುದು, ಅಲ್ಲಿ ಮಂಡೋದರಿಯನ್ನು ಕಂಡು ಆಕೆಯನ್ನ ನೋಡಿ ಇವನು ಅದನ್ನ ಹೇಳುವಂತಹ ಒಂದು ಸನ್ನಿವೇಶದ ಬಹಳ ಸೊಗಸಾಗಿ ಅದನ್ನ ಇಬ್ಬರು ಭಾಗವತರು ನಮ್ಮ ಮುಂದೆ ಪ್ರಸ್ತುತಪಡಿಸಿದ್ರು. ಮುಂದಕ್ಕೆ ಶನೀಶ್ವರ ಎಂಥ ಸುಂದರ ನಿವನು, ಈ ಹಾಡನ್ನ ಶಾಲಿನಿಯವರು ಹೇಳ್ತಾರೆ. ನಿದ್ರಿಪರಿಪನಂ ಕಾಣುತ್ತಾಯ ನಿದ್ರಿಪರಿಪನಂ ಕಾಣುತ್ತೆ ಭಜೆಯು ಸಂತಸ ಪಡೆಯುತ್ತೆ ಮನದೊಳಗಾದವು ಸಂತಸ ತಡೆಯುತ್ತೆ ಮನದೊಳಗಾದವು ಸದಾ ಅಲಗದ ತೆರ ಪಣಿಯಂ ಹೊತ್ತದೆ ಸದಾ ಅಲಗದ ತೆರ ಪಣಿಯಂ ಹೊತ್ತದೆ ನಿರುಗಿಸುತ್ತವನನು ಮಗುಳಿಂತೆಂದಳು ನಿರುಗಿಸುತ್ತವನನು ಮಗುಳಿಂತೆಂದಳು ಎಂಥ ಸುಂದರ ನಿವನು ನಾ ಎಂದಿವನ ಹೊಂದುವೆನೋ ನಾ ಎಂದಿವನ ಹೊಂದುವೆನೋ ಎಂಥ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ಬೋದು. ಎಲ್ಲ
ಸೊಗಸಾಗಿ ಹಾಡಿದ್ರು ಶಾಲಿನಿಯವರು. ಮುಂದಕ್ಕೆ ಭವಿಷ್ಯವರು ಅವರದೇ ಆದಂತಹ ಒಂದು ಪದ್ಯವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಸಕಲಾಶ್ವಮೇಧ ಪ್ರಸಂಗದಿಂದ ಗಂಗೆಯೇ ಶುದ್ಧಾಂತರಂಗ. ಬಂದನು ಜವನ ಶ್ರಮದ ಸಮೀಪದ ಸರಸಿಯ ಬಳಿಗಾಲ, ಸರಸಿಯ ಬಳಿಗಾಲ. ಬಂದನು ಜವನ ಶ್ರಮದ ಸಮೀಪದ ಸರಸಿಯ ಬಳಿಗಾಲ, ಸರಸಿಯ ಬಳಿಗಾಲ. ಅಂದದೊಡನಿನ ಹೊನ್ನಾವರೆಗಳ, ಹೊನ್ನದೊಡನಿನ ಹೊನ್ನಾವರೆಗಳ. ಮೃತವ ಕಣ್ಣಗಿ ಮುದವಾದ, ಅತಿ ಮುದವಾದ, ಅತಿ ಮುದವಾದ. ಅಂದದೊಡನಿನ ಹೊನ್ನಾವರೆಗಳ, ಮೃತವ ಕಣ್ಣಗಿ ಮುದವಾದ. ಧರ್ಮಸ್ಥಳ ಮೇಳದಲ್ಲಿ ಬಹಳ ಸೂಪರ್ ಹಿಟ್ ಪ್ರಸಂಗ ಆಗಿತ್ತು ಕಾಯಕಲ್ಪ. ಅದರಿಂದ ಹಾಡಿದಂತ ಇದು ಪದ್ಯ ಬಂದನು ಚವನಾಶ್ರಮದ ಸಮೀಪ ಮದಿರಾಕ್ಷ ಅಂತ ಬಹಳ ಸೊಗಸಾಗಿ ಮೂಡಿ ಬಂತು. ಮುಂದಕ್ಕೆ ಜಾಂಬವತಿ ಕಲ್ಯಾಣದಿಂದ ರಾಮ ರಾಘವ ಅನ್ನುವಂಥ ಪದ್ಯವನ್ನ ದ್ವಂದ್ವವಾಗಿ ಹಾಡ್ತಾ ಇದ್ದಾರೆ.
ದಶರಥ ದಶರಥ
ಿ